ತಮಿಳುನಾಡಿನಲ್ಲಿ ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ. ಸಾಂಪ್ರದಾಯಿಕವಾಗಿ ಡಿಎಂಕೆ ಮತ್ತು ಎಐಡಿಎಂಕೆ ನಡುವೆ ತಮಿಳುನಾಡಿನಲ್ಲಿ ಪೈಪೋಟಿ ಇತ್ತು. ದ್ರಾವಿಡ ನಾಡು ಅಂತ ಕರೀತೀವಿ. ಬಿಜೆಪಿಗೆ ಇಲ್ಲಿ ನೆಲೆ ಇರಲಿಲ್ಲ. ಕಳೆದ ಬಾರಿಗಿಂತಲೂ ಕೂಡ ಸ್ವಲ್ಪ ಅವರು ಪೈಪೋಟಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಅಂಕಿ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ಪ್ರಯತ್ನ ಮಾಡ್ತಿಲ್ಲ. ಆದರೆ ದಳಪತಿ ವಿಜಯ್ ಟಿವಿಕೆ ಎನ್ನುವಂಥ ಒಂದು ಪಾರ್ಟಿಯನ್ನು ಕಟ್ಟಿ ಸಿನಿಮಾದಿಂದ ಬಂದು ರಾಜಕಾರಣದಲ್ಲಿ ಮೇಲುಗೈ ಸಾಧಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಮೇಲುಗೈ ಸಾಧಿಸುವ ಪ್ರಯತ್ನ ಯಶಸ್ವಿ ಆಗುತ್ತಾ? ಈ ಪ್ರಶ್ನೆಗೆ ಕೆಲ ಸಮೀಕ್ಷೆಗಳು ಹೌದು ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ, ಕೆಲವರು ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ದ್ರಾವಿಡ ನಾಡಿನಲ್ಲಿ ವಿಜಯ್ ಬಿರುಗಾಳಿ ಬೀಸಿದ್ದಾರೆ ಅಂತ ಹೇಗೆ ಏನು ಎತ್ತ ಅಂತ ನೋಡೋದೋಗೋದಾದರೆ, ಇದೀಗ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಈ ಹೊತ್ತಿಗೆ ತಮಿಳುನಾಡಿನ ಒಟ್ಟಾರೆ ಫಲಿತಾಂಶ, ತಮಿಳುನಾಡು ಮಾತ್ರವಲ್ಲ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿಬಿಟ್ಟಿರುತ್ತೆ. ಹೀಗಾಗಿ ಕ್ಷಣಗಣನೆ ಶುರುವಾಗಿದೆ. ಸಿನಿಮಾ ಸ್ಟಾರ್ ವಿಜಯ್ ಕಿಂಗ್ ಆಗ್ತಾರೋ ಅಥವಾ ಕಿಂಗ್ ಮೇಕರ್ ಆಗ್ತಾರೋ ಅನ್ನುವಂಥ ಪ್ರಶ್ನೆ. ಹೊಸ MGR ಆಗುವಂಥ ಹಾದಿಯಲ್ಲಿ ವಿಜಯ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಪ್ರಚಾರಕ್ಕೆ ಹೋದಲ್ಲೆಲ್ಲ ಮಹಿಳೆಯರು, ಯುವಕರು ಎಲ್ಲರೂ ಬಂದಿದ್ದನ್ನು ನಾವು ನೋಡಿದ್ದೀವಿ. ಯಾಕಂದರೆ MGR ಆಗ್ತಾರ ಅನ್ನುವಂಥ ಪ್ರಶ್ನೆ 1972ರಲ್ಲಿ MGR DMKಯಿಂದ ಹೊರಗಡೆ ಬಂದು AIDMK ಅನ್ನುವಂಥ ಒಂದು ಪಾರ್ಟಿಯನ್ನು ಕಟ್ಟಿ ಸಿನಿಮಾ ನಟರಾಗಿದ್ದರು ಅವರು. ಅಂದರೆ ಸಿನಿಮಾದಲ್ಲಿ ಉತ್ತುಂಗತೆಯನ್ನು ಸಾಧಿಸಿ ಅದಾದ ನಂತರ ರಾಜಕಾರಣದಲ್ಲಿ DMKಯಿಂದ ಹೊರಗಡೆ ಬಂದು AIDMK ಪಾರ್ಟಿಯನ್ನು ಕಟ್ಟಿ ಮೊದಲ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದರು 1972ರಲ್ಲಿ. ಅದಾದ ನಂತರ 10 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅದೇ ರೀತಿಯಾಗಿ ವಿಜಯ್ಗೂ ಕೂಡ ಒಂದು ದೊಡ್ಡ ಮಟ್ಟದ ಬೆಂಬಲವಂತೂ ಈ ಬಾರಿ ಸಿಕ್ಕಿದೆ. ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಸೇರಿದ್ರು. ಹೀಗಾಗಿ ಅದು ಮತವಾಗಿ ಕನ್ವರ್ಟ್ ಆಗುತ್ತಾ? ಮತವಾಗಿ ಕನ್ವರ್ಟ್ ಆಗಿ ವಿಜಯ್ ಕಿಂಗ್ ಮೇಕರ್ ಆಗ್ತಾರಾ ಅಥವಾ ಕಿಂಗ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನಾಳೆ ಉತ್ತರ ಸಿಗುತ್ತೆ. ಎಕ್ಸಿಸ್ ಮೈ ಇಂಡಿಯಾ ಭವಿಷ್ಯ ನುಡಿದಿದೆ. ಏನಂತ ಹೇಳಿದರೆ ವಿಜಯ್ ಕಿಂಗ್ ಆಗ್ತಾರೆ, ಅಂದರೆ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತ. ಹೆಂಗೆ DMK ಮೈತ್ರಿಕೂಟ 92ರಿಂದ 110 ಸ್ಥಾನ ಗೆಲ್ಲಬಹುದು. NDA 22ರಿಂದ 32, TVK 98ರಿಂದ 120 ಸ್ಥಾನ ಗೆಲ್ಲಬಹುದು. 234 ಸ್ಥಾನಗಳ ಪೈಕಿ ಮ್ಯಾಜಿಕ್ ನಂಬರ್ 118 ಇದೆ. ಈ 118ಅನ್ನು ದಳಪತಿ ವಿಜಯ್ ದಾಟ್ತಾರೆ ಅಂತ MGR ಮತ್ತು ಜಯಲಲಿತಾ ಇತಿಹಾಸವನ್ನು ಅವರು ಮರುಕಳಿಸ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ನೀವು ನೋಡಿ, ಏಪ್ರಿಲ್ 23ನೇ ತಾರೀಕಿಗೆ ಎಲೆಕ್ಷನ್ ಆದಾಗ 85% ವೋಟ್ ಆಗಿದೆ. ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸನ್ನು ವಿಜಯ್ ಅವರು ತೆಗೆದುಕೊಂಡಿದ್ದಾರೆ. 118 ಬೇಕು. ಆದರೆ ಎಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳ್ತಾ ಇದೆ 98ರಿಂದ 120 ಸ್ಥಾನ TVK ಬರ್ಬೋದು ಅಂತ. ನಾನು ಆವಾಗಲೇ ಹೇಳ್ತಾ ಇದ್ದೆ MGR ಅಥವಾ ಜಯಲಲಿತಾ ಆಗ್ತಾರಾ ಅಂತ. ನೀವು ನೋಡ್ತಾ ಇದ್ದೀರಿ, MGR 1972ರಲ್ಲಿ ಬಂದ ತಕ್ಷಣ AIDMKನ ಸ್ಥಾಪನೆ ಮಾಡಿ ಪಕ್ಷ ಸ್ಥಾಪನೆ ಮಾಡಿದ 5 ವರ್ಷದಲ್ಲಿ 1972ರಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದರು. ಈ ವ್ಯಕ್ತಿಯು ಕೂಡ ಹಾಗೆ ಆಗ್ತಾರಾ? ಮುಖ್ಯಮಂತ್ರಿ ಆಗ್ತಾರಾ? ಯಾಕಂದರೆ ಒಂದು ಇತಿಹಾಸವನ್ನು ಆ ವ್ಯಕ್ತಿ ನಿರ್ಮಾಣ ಮಾಡಿದ್ರು ಸಿನಿಮಾದ ಮುಖಾಂತರ. ಅವರಿಗೆ ಮತ್ತು ಇವರಿಗೆ ಸಾಮ್ಯತೆ ಇದೆ. ಅವರು ಕೂಡ ಸಾಮಾಜಿಕ ನ್ಯಾಯ, ಜಾತ್ಯತೀತತೆ, ಬಡವರ ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರ ರಾಜಕಾರಣಕ್ಕೆ ಬಂದಿದ್ರು. ಒನ್ಸ್ ಅಗೇನ್ ವಿಜಯ್ ಅವರು ಕೂಡ ಅದೇ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಯಶಸ್ವಿ ಆಗ್ತಾರಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇದರ ಜೊತೆಗೆ ತಮಿಳುನಾಡು ಅತಂತ್ರ ಸ್ಥಿತಿ, ವಿಜಯ್ ಕಿಂಗ್ ಮೇಕರ್ ಆಗಬಹುದು ಅಂತ ಕೆಲವು ವರದಿಗಳು ಹೇಳ್ತಾ ಇದೆ. ಕಿಂಗ್ ಆಗ್ತಾರೆ ಅಂತ ಎಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದ್ರೆ ಕಿಂಗ್ ಮೇಕರ್ ಆಗಬಹುದು ಅಂತ ಕಾಮಾಖ್ಯ ಅನಾಲಿಟಿಕ್ಸ್ ಸಮೀಕ್ಷೆ ಹೇಳ್ತಾ ಇರುವಂಥ ವರದಿ ಇದು. ಏನು ಹೇಳ್ತಾರೆ? DMKಗೆ 78ರಿಂದ 95 ಬರ್ಬೋದು, NDAಗೆ 68ರಿಂದ 84 ಬರ್ಬೋದು, TVKಗೆ 67ರಿಂದ 81 ಸ್ಥಾನ ಬರ್ಬೋದು. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೆ ಇದ್ದರೆ ವಿಜಯ್ ನಿರ್ಣಾಯಕರಾಗ್ಬೋದು. CM ಯಾರಾಗಬೇಕು ಅನ್ನೋದನ್ನು ವಿಜಯ್ ಅವರೇ ತೀರ್ಮಾನ ಮಾಡ್ತಾರೆ ಅಂತ. ಹೇಗೆ ಕರ್ನಾಟಕದಲ್ಲಿ JDS ಕೆಲವೊಂದು ಬಾರಿ ಕಿಂಗ್ ಮೇಕರ್ ಆಗುತ್ತಲ್ಲ, ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗ್ತಾರಲ್ಲ, ಅದೇ ರೀತಿ ಆಗಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ 118 ಬೇಕಲ್ಲಿ 234 ಸ್ಥಾನಗಳಲ್ಲಿ ಏಕಾಂಗಿಯಾಗಿ ವಿಜಯ್ ಅವರ ಪಾರ್ಟಿ ಇವತ್ತು ಸ್ಪರ್ಧೆ ಮಾಡಿರೋದು. ಚುನಾವಣಾ ಪೂರ್ವದಲ್ಲಿ ಬಿಜೆಪಿಯವರು ಮೈತ್ರಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಅಮಿತ್ ಶಾ ಅವರು ಕೂಡ ಅದನ್ನು ನಿರಾಕರಣೆ ಮಾಡಿದರು. ವಿಜಯ್ ಅವರನ್ನ CM ಮಾಡ್ತಾರೋ ಅವ್ರ ಜೊತೆಗೆ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂತ ಅಲ್ಲಿಯ ಕಾರ್ಯಕರ್ತರು ಮಾತನಾಡಿದ್ರು. ಆದರೆ ವಿಜಯ್ ಅವರು ಪ್ರಚಾರದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮೈತ್ರಿಯನ್ನು ಮಾಡಿಕೊಳ್ಳಲ್ಲ, DMK ನಮಗೆ ರಾಜಕೀಯ ಶತ್ರುವಾಗಿದ್ದರೆ, ಗಮನಿಸಬೇಕಾದ ಸಂಗತಿ, DMK ನಮಗೆ ರಾಜಕೀಯ ಶತ್ರುವಾಗಿದ್ದರೆ ಬಿಜೆಪಿ ಒಂದು ಸೈದ್ಧಾಂತಿಕ ಶತ್ರುವಾಗಿದೆ. ಹೀಗಾಗಿ ಎರಡೂ ಪಾರ್ಟಿಗಳ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅಂತ ಹೇಳಿದ್ರು. ಆದರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು, ಅಧಿಕಾರದ ಕಾರಣಕ್ಕಾಗಿ. ಹೀಗಾಗಿ ನಾಳೆ ಏನಾಗುತ್ತೆ, ಒಂದು ವೇಳೆ ಕಿಂಗ್ ಮೇಕರ್ ಆಗುವಂತಹ ಪರಿಸ್ಥಿತಿ ಬಂದರೆ ಇವರು ಕಾಂಗ್ರೆಸ್ನಂತ ಒಲವು ಜಾಸ್ತಿ ಇದೆ ಅಂತ ಸುದ್ದಿಗಳಿದೆ. ಯಾಕಂದರೆ ಸಿದ್ಧಾಂತಗಳು ಇಬ್ಬರದ್ದು ಕೂಡ ಸೇಮ್ ಇದೆ ಅನ್ನುವ ಕಾರಣಕ್ಕಾಗಿ. ಇದರ ಜೊತೆಗೆ ಎಕ್ಸಿಟ್ ಪೋಲ್ಗಳ ಅಂತಿಮ ಲೆಕ್ಕಾಚಾರ ಹೇಗಿದೆ?
ಅಂತಿಮ ಲೆಕ್ಕಾಚಾರಗಳು ಏನೇನು ಹೇಳ್ತಾ ಇವೆ? ಜಿ ನ್ಯೂಸ್ ಹೇಳ್ತಾ ಇರೋದು 8ರಿಂದ 18 ಸ್ಥಾನವನ್ನು ಟಿವಿಕೆ ಪಡೆದುಕೊಳ್ಳಬಹುದು ಅಂತ. ಪಿ ಮಾರ್ಕ್ ಹೇಳ್ತಾ ಇದೆ 16ರಿಂದ 26 ಸ್ಥಾನ ಪಡೆದುಕೊಳ್ಳಬಹುದು. ಮ್ಯಾಟ್ರಿಜ್ ಹೇಳ್ತಾ ಇರುವಂಥದ್ದು 10ರಿಂದ 12 ಸ್ಥಾನವನ್ನು ಪಡೆದುಕೊಳ್ಳಬಹುದು ಅಂತ. ಹಲವು ಸಮೀಕ್ಷೆಗಳಲ್ಲಿ ಡಿಎಂಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಟಿವಿಕೆ ಪಕ್ಷದ ಸ್ಥಾನಗಳು 4ರಿಂದ 120ರವರೆಗೆ ವ್ಯತ್ಯಾಸ. ಸಾಂಪ್ರದಾಯಿಕ ವೋಟ್ ಬ್ಯಾಂಕಿಗೆ ಕನ್ನ ಹಾಕಿದ್ರ ಅಂತ. ಟಿವಿಕೆ ಗುರಿ ಇದ್ದಿದ್ದೇ ಎಐಡಿಎಂಕೆ ಮತ ಬ್ಯಾಂಕ್ ಏನಿದೆ ಆ ಮತ ಬ್ಯಾಂಕನ್ನು ಚಿತ್ರ ಮಾಡಬೇಕು ಅನ್ನೋದು ಅವ್ರ ಗುರಿಯಾಗಿತ್ತು. ಹೀಗಾಗಿ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವೇಳೆ ಇವರು ಹೇಳ್ತಾ ಇರುವ ಹಾಗೆ 8ರಿಂದ 18ಗೆ ಏನಾದರೂ ಟಿವಿಕೆಗೆ ಬಂದರೆ ಸಹಜವಾಗಿ ಡಿಎಂಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಅದನ್ನು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಯಾವಾಗ ಎಐಡಿಎಂಕೆ ಸ್ಥಾಪನೆ ಆಯಿತು ಮತ್ತು ಈ ಹಿಂದೆ ಇದ್ದಂತಹ ಡಿಎಂಕೆ, ಈ ಎರಡೂ ಪಕ್ಷಗಳ ನಡುವೆ ಪ್ರಾಬಲ್ಯ ಇದೆ. ಕಾಂಗ್ರೆಸ್ ಸ್ವಲ್ಪ ದಿನಗಳ ಪ್ರಾಬಲ್ಯ ಇತ್ತು, ಅದಾದ ನಂತರ ದ್ರಾವಿಡ ಚಳುವಳಿಗಳು, ಆ ಎಲ್ಲ ಬೆಳವಣಿಗೆಗಳ ನಂತರ ರಾಷ್ಟ್ರೀಯ ಪಕ್ಷ ಇಲ್ಲಿ ಪ್ರಾಬಲ್ಯವನ್ನು ಕಳೆದುಕೊಂಡ್ಬಿಟ್ಟಿದೆ. ಈ ಪ್ರಾಬಲ್ಯದ ನಡುವೆ ಅದೇ ರಾಜ್ಯದಲ್ಲಿ ಮತ್ತೊಂದು ಪಕ್ಷ ಉಗಮವಾಗಿದೆ. ಆ ಪಕ್ಷಕ್ಕೆ ಅಲ್ಲಿಯ ಮತದಾರರ ಜೈ ಅಂತಾನ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಿನಿಮಾದಲ್ಲಿ ಹೀರೋ, ರಾಜಕೀಯದಲ್ಲಿ ಜೀರೋ. ನಾನು ಅವಾಗಲೇ MGR ಅವರ ಉದಾಹರಣೆಯನ್ನು ಕೊಟ್ಟೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಒಂದು ಪಕ್ಷದಲ್ಲಿ ಇದ್ದು ಶಾಸಕರಾಗಿ ಕೆಲಸ ಮಾಡಿದ್ರು. ರಾಜಕೀಯ ಅನುಭವ ಸಿಕ್ಕಿತ್ತು. ಅದಾದ ನಂತರ 1972ರಲ್ಲಿ ಅವರದ್ದೇ ಆದಂಥ ಒಂದು ಪಾರ್ಟಿ ಕಟ್ಟಿದ್ರು. ಆದರೆ ವಿಜಯ್ ಅವರದ್ದು ರಾಜಕೀಯ ಇತಿಹಾಸ ಇಲ್ಲ. ಸಿನಿಮಾದಲ್ಲಿ ಅಬ್ಬರಿಸಿದ್ದಾರೆ, ಬಬ್ಬರಿದಿದ್ದಾರೆ, ಅನೇಕ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಆದರೆ ಇದೀಗ ಇವರು ಏನಾಗ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ. ನೈನಾರ್ ನಾಗೇಂದ್ರನ್, ವಿಜಯ್ ಯಾವುದೇ ಕ್ಷೇತ್ರದಲ್ಲಿ ಗೆಲ್ಲಲ್ಲ, ಶೂನ್ಯ ಅವರ ಸಾಧನೆ. ಟಿವಿಕೆ ಜೊತೆಗೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಎಕ್ಸಿಟ್ ಪೋಲ್ ನಂಬಲ್ಲ, ಬಿಜೆಪಿಗೆ ಹೆಚ್ಚಿನ ಸ್ಥಾನ ಸಿಗುತ್ತೆ ಅಂತ ಅವ್ರು ನೈನಾರ್ ಅವರು ಹೇಳ್ತಾ ಇರೋದು. ಡಿಎಂಕೆ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದೆಯಲ್ಲ, ಆ ಜನಾಕ್ರೋಶ ಬಿಜೆಪಿಗೆ ಲಾಭವಾಗುವಂತಹ ನಿರೀಕ್ಷೆ ಇದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಬಟ್ ವರದಿಗಳು ಮಾತ್ರ ಹಾಗೆ ಬರ್ತಾ ಇಲ್ಲ. ಯಾಕಂದ್ರೆ ನಾವು ಬೆಳವಣಿಗೆಗಳ ಆಗಿದ್ದನ್ನು ನೋಡಿದ್ದೇವೆ. ತಮಿಳುನಾಡಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ವಿರುದ್ಧ ಅಣ್ಣಾಮಲೈ ಅವರು ಕಿಡಿಕಾರಿದ್ದು, ಅದಾದ ನಂತರ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದು. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಸಾಧನೆಯನ್ನು ತಮಿಳುನಾಡಲ್ಲಿ ಬಿಜೆಪಿ ಮಾಡಬಹುದು ಅಂತ, ಆದರೆ ಸಾಧ್ಯ ಆಗಲಿಲ್ಲ. ಸ್ವತಃ ಅಣ್ಣಾಮಲೈ ಅವರೇ ಚುನಾವಣೆಯಲ್ಲಿ ಸೋತಿದ್ದನ್ನು ನೋಡಿದ್ದೀವಿ. ಹೀಗಾಗಿ ನಿರೀಕ್ಷೆ ಬಹಳ ದೊಡ್ಡದಿದೆ ಬಿಜೆಪಿದು. ಆದರೆ ಫಲಿತಾಂಶ ಏನಾಗುತ್ತೆ ನಾಳೆಯ ತನಕ ನೋಡೋಣ. ಇವೆಲ್ಲದರ ಜೊತೆಗೆ ವಿಜಯ್ ಅವರಿಗೆ ದೊಡ್ಡ ಸವಾಲುಗಳು ಎದುರುಗಡೆ ಇದೆ. ಏನೇನು ಸವಾಲುಗಳಿದೆ? ನಾನು ಅವಾಗಲೇ ಹೇಳಿದಾಗೆ ಸಿನಿಮಾದಿಂದ ಬಂದಂತಹ ವ್ಯಕ್ತಿ ಅಭಿಮಾನಿ ಬಳಗ ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ನಿಮ್ಮ ಒಂದು ಕಾಲು ತುಳಿತ ದುರಂತ ಆಯಿತು, ಕೆರೂರು ಕಾಲು ತುಳಿತ ದುರಂತ. ಆ ಪ್ರಕರಣದಲ್ಲಿ ಒಂದು 40 ಜನ ಏನೋ ಮೃತಪಟ್ಟರು, ಲಕ್ಷಾಂತರ ಜನ ಸೇರ್ತಾ ಇದ್ರು ಅವರ ಎಲ್ಲ ಪ್ರಚಾರದ ಸಭೆಗಳಲ್ಲಿ. ಅವರ ಅಭಿಮಾನಿ ಬಳಗವೇ ದೊಡ್ಡ ಮಟ್ಟದಲ್ಲಿದೆ, ಸಂಘಟನೆಗಳಿದೆ. ಆದರೆ ಇವೆಲ್ಲವೂ ಕೂಡ ಕೊನೆಗೆ ರಾಜಕಾರಣದಲ್ಲಿ ಮತವಾಗಿ ಕನ್ವರ್ಟ್ ಆಗುತ್ತಾ? ಇದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ತಳಮಟ್ಟದಲ್ಲಿ ಸಂಘಟನೆ ಇದೆ, ಕಾರ್ಯಕರ್ತರ ಬಲದ ಕೊರತೆ. ಸಹಜವಾಗಿ ವ್ಯಕ್ತಿ ಅಂತ ಹೇಳಿದರೆ ನಮ್ಮಲ್ಲಿಯೂ ಕೂಡ ಅನೇಕ ಜನ ಪಾರ್ಟಿಗಳನ್ನು ಕಟ್ಟಿ ಪಾರ್ಟಿಯನ್ನು ಗೆಲ್ಲಿಸೋದಕ್ಕೆ ಸಾಧ್ಯವಾಗದೇ ಇರುವಂಥ ಉದಾಹರಣೆಗಳನ್ನು ನೋಡಿದ್ದೀವಿ. ನೀವು MGR ಅವರ ಎದುರುಗಡೆ ಅವತ್ತು ಕೇವಲ ಕರುಣಾನಿಧಿ ಅನ್ನುವಂಥ ವ್ಯಕ್ತಿ ಮಾತ್ರ ಇದ್ದರು. ಆದರೆ ವಿಜಯ್ ಅವರ ಎದುರಿಗೆ ಇರೋದು ಎರಡೆರಡು ದೊಡ್ಡ ಮೈತ್ರಿಗಳಿದೆ. ಎಐಡಿಎಂಕೆ ಇದೆ, ಅದರ ಜೊತೆಗೆ ಡಿಎಂಕೆ ಅನ್ನುವಂಥ ದೊಡ್ಡ ಮೈತ್ರಿ ಇದೆ. ಈ ಮೈತ್ರಿಗಳನ್ನು ಭೇದಿಸಿ ತಳ ಊರೋದು ಇದೆಯಲ್ಲ, ಈ ತಳ ಊರೋದು ಬಹಳ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವನ್ನ ಮೀರಿ ಇಷ್ಟು ದಿನಗಳ ಮಹಿಳೆಯರು, ಯುವಕರು, ಅನೇಕ ಜನ ಏನಿವರ ರ್ಯಾಲಿಗಳಿಗೆಲ್ಲ ಸೇರ್ತಾ ಇದ್ರು, ಕೇಕೆ ಹಾಕ್ತಾ ಇದ್ರು, ಸಿಳ್ಳೆ ಹಾಕ್ತಾ ಇದ್ರು, ಜೈಕಾರಗಳನ್ನು ಹಾಕ್ತಾ ಇದ್ರು. ಅವೆಲ್ಲವೂ ಕೂಡ ಮತವಾಗಿ ಕನ್ವರ್ಟ್ ಆಗುತ್ತಾ? ಈ ಪ್ರಶ್ನೆಗೆ ನಾಳೆ ಉತ್ತರವನ್ನು ತೆಗೆದುಕೊಳ್ಳೋಣ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ.